ಎಲ್ಲರಿಗೂ 2025 ವರ್ಷದ ದೀಪಾವಳಿ ಶುಭಾಶಯಗಳು. ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈ ವರ್ಷ ಈಗ ಹಂಗಾಮ್ ಸೀಸನ್ ಇನ್ನೊಂದು ಸ್ವಲ್ಪ ದಿವಸ ಶುರು ಮಾಡೋದು ವಿಚಾರ ಐತಿ. ಈಗ ಸ್ವಲ್ಪ ಮಳೆ ಭಾಳ ಪ್ರೊಲಾಂಗ್ ಆಯ್ತು ಈ ಸಲ. ಇಲ್ಲಾಂದ್ರೆ ನಾವು ಅಕ್ಟೋಬರ್ 15ಕ್ಕೆ ಶುರು ಮಾಡೋರಿದ್ದು. ಮತ್ತು ಈಗ ಹಸಿ ನೆಲ ಇರೋದ್ರಿಂದ ಕಬ್ಬು ಇನ್ನೂ ಅಷ್ಟು ಮೆಚ್ಯೂರ್ ಆಗಿಲ್ಲ. ಅದಕ್ಕೆ ನವಂಬರ್ 1 ತಾರೀಕು ನಾವು ಇದು ಮಾಡಿದ್ವಿ. ನಮ್ಮದು ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಷನ್ಸ್ ಎಲ್ಲರೂ ಕೂಡಿ ನವಂಬರ್ 1 ಅಂದರೆ 25-26 ಕಟ್ಟಿಂಗ್ ಎಲ್ಲ ಶುರು ಮಾಡಿ ಸ್ಟೆಬಿಲೈಸ್ ಆಗಬೇಕು 1 ತಾರೀಕಿಗೆ. ಸೊ ಈ ವರ್ಷದ್ದು ಪರಿಸ್ಥಿತಿ ಹಿಂಗಾಗೈತಿ. ಈಗ ಕಬ್ಬದು FRP ಗೌರ್ಮೆಂಟ್ದವರು ಏರಿಸಿದಾರೋ ಅದರದ್ದು ಯೋಗ್ಯ ದರ ಟ್ರಾನ್ಸ್ಪೋರ್ಟ್ದೆಲ್ಲ ನೋಡಿ ರೈತರಿಗೆ ಒಂದು ಒಳ್ಳೆ ದರನೂ ಸಿಗಬೇಕು. ಯಾಕಂದ್ರೆ ಎಲ್ಲ ಕಡೆ ತುಟ್ಟಿ ಆಗಿದ್ದೈತಿ ಈಗ. ಸೊ ರೈತರದ್ದು ಒಂದು ಎಕ್ಸ್ಪೆಕ್ಟೇಷನ್ ಐತಿ ಸಲ ಚಲೋ ರೇಟ್ ಕೊಡಬೇಕಂತ. ಮತ್ತು ರೈತರಿಗೂ ಗೊತ್ತಾಗಿತ್ತು ಈಗ ಕಬ್ಬದ್ದು ಬರೀ ಸಕ್ಕರೆ ಅಷ್ಟೇ ಅಲ್ಲ, ಈಗ ಎಥನಾಲ್ ಪ್ರೊಡಕ್ಷನ್ಗೂ ಹೊಂಟಿದ್ದು. ಸರಿ, ಎಥನಾಲ್ ಪ್ರೊಡಕ್ಷನ್ದು ವಿಷಯ ಹೇಳ್ಬೇಕಂದ್ರೆ ಈಗ ಗೌರ್ಮೆಂಟ್ದವ್ರ ಪಾಲಿಸೀಸ್ ಭಾಳ ಚೇಂಜ್ ಮಾಡ್ತಾ ಇರ್ತಾರೆ. ಎಥನಾಲ್ ತಯಾರು ಮಾಡ್ರಿ ಮಾಡ್ತಾನೆ ಒಮ್ಮೊಮ್ಮೆ ಆರ್ಡರ್ ಬಂದ್ಬಿಡ್ತವೆ, ಬಿ ಶುಗರ್ದಿಂದ ತಯಾರು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಒಂದು ಫಿಕ್ಸ್ಡ್ ಇರೋದಿಲ್ಲ. ಯಾವಾಗ ಗೌರ್ಮೆಂಟ್ದು ಎಥನಾಲ್ ಪಾಲಿಸಿ ಯಾವ ಮೂಮೆಂಟಿಗೆ ಚೇಂಜ್ ಆಗ್ತೈತಿ ನಮಗೂ ಗೊತ್ತಿಲ್ಲ. ಅದೊಂದು ಹೇಳ್ತೇನೆ. ಈಗ ಮೊನ್ನೆ ಬಿ ಶುಗರ್ದಿಂದ ಎಥನಾಲ್ ಪ್ರೊಡಕ್ಷನ್ ಕಮ್ಮಿ ಮಾಡಿಬಿಟ್ರು ಸಡನ್. ಅದು ಆರ್ಡರ್ ಬಂತು. ಈ ಕಡೆ ಒಂದು ಸೈಡ್ ಅಂತಾರು ಡೆಫಿಸಿಟ್ ಐತಿ, ಎಥನಾಲ್ ಬೇಕು ಅಂತ. ಬಟ್ ಆರ್ಡರ್ ಬರ್ತದೆ ಎಥನಾಲ್ದ ಈ ಸಲ ಕೋಟಾ ಎಲ್ಲ ಫ್ಯಾಕ್ಟ್ರಿಗೆ ಸ್ವಲ್ಪ ಕಡಿಮೆನೇ ಆಗಿಬಿಡ್ತು. ಕರ್ನಾಟಕ ಹೈಯೆಸ್ಟ್ ಐತಿ ಇಡೀ ನ್ಯಾಷನಲ್ ಎಥನಾಲ್ ಕೋಟಾ ಒಳಗೆ. ಕರ್ನಾಟಕ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಐತಿ, ಆಮೇಲೆ UP ಬೇರೆ ರಾಜ್ಯಗಳದ. ಬಟ್ ನಮ್ದು ಈ ಸಲ ಕೋಟಾ ಕಡಿಮೆ ಆಗಿಬಿಟ್ಟಿದೆ. ಅದು ಒಂದು ಸಿರಪ್ ಟು ಎಥನಾಲ್ ಭಾಳ ಕಡಿಮೆ ಆಗಿರ್ತೈತಿ, ಅದು ಒಂದು. ಮತ್ತು ಎಲೆಕ್ಟ್ರಿಸಿಟಿ ಮೊದಲಿನಂಗೆ ಇಲ್ಲ. ಈಗ ಎಲ್ಲ ಸೋಲಾರ್ ಎಲ್ಲರೂ ಬಂದು ಎಕ್ಸೆಸ್ ಕರೆಂಟ್ ಐತಿ. ಹಿಂಗಾಗಿ ಅದ್ರ ಮೇಲೆ ನಮಗೂ ಅಷ್ಟೊತ್ರದ ಬಗ್ಗೆ ಇನ್ಕಮ್ ಏನಿದಿಲ್ಲ. ಮತ್ತು ಶುಗರ್ದ ರೇಟ್ ಏನೈತಲ್ಲ, ನಾವು ಏನು ಮಾಡಿದ್ವಿ 3 ವರ್ಷದ ಹಿಂದೆ ಹೇಳಿದ್ವಿ 2025ಕ್ಕೆ 40 ರೂಪಾಯಿ ದಾಟತೈತಂತ. ಇನ್ನೂ 36-37 ನಿನ್ನೆ ಮಾರಿದೆವು ಶುಗರ್. 38 ದಾಟೋದು ಪ್ರಶ್ನೆನೇ ಇಲ್ಲ, 36-37. ಸೊ ಶುಗರ್ ರೇಟು ಇರ್ತಾ ಇಲ್ಲ. ಸೊ ನಮ್ಮ ಎಂಡ್ ಪ್ರಾಡಕ್ಟ್ಸ್ ಕಡೆ ಪ್ರಾಬ್ಲಮ್ ಬರ್ತಾ ಇದೆ. ಕಾಸ್ಟ್ ಕನ್ವರ್ಷನ್, ಸ್ಯಾಲ್ರಿ ಈಗಿಲ್ರಿ, ಇದೊಂದು ಪ್ರಾಬ್ಲಮ್. ಸೊ ರಾ ಮಟೀರಿಯಲ್ಲು ಎಸ್ಕೋಬೇಕು. ಸೊ ಇದರಿಂದ ಸ್ವಲ್ಪ ಫ್ಯಾಕ್ಟ್ರಿಗಳಿಗೂ ಸ್ವಲ್ಪ ತೊಂದರೆ ಐತಿ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ವಿಚಾರ ಮಾಡ್ತೇವೆ. ನಾವು ಅಪ್ರೋಚ್ ಆಗ್ತೇವೆ ಗೌರ್ಮೆಂಟ್ಗೆ, ಮತ್ತು ರೈತರಿಗೂ ನಾವು ಅವ್ರಿಗೂ ಸಹಕಾರ ಮಾಡ್ರಿ ಅಂತ ಹೇಳ್ತೇವೆ. ನಮ್ದೇನು ವಿಚಾರ, ರೈತರು ಒಂದು ಸ್ವಲ್ಪ ಒಮ್ಮೊಮ್ಮೆ ಫ್ಯಾಕ್ಟ್ರಿ ವಿರುದ್ಧ ಬರ್ತಾರೆ, ಹಿಂಗೆ ನಮಗೆ ಈ ರೇಟ್ ಬೇಕು ಆಗಬೇಕು. ಬಟ್ ರೈತರು ಸ್ವತಃ ಆರ್ಗನೈಸೇಷನ್ ಸಂಘಟನಾ ಡೈರೆಕ್ಟ್ ಗೌರ್ಮೆಂಟ್ ಕಡೆ ಹೋಗಿ ಅಲ್ಲಿ ಮಾಡಿದ್ರೆ ಗೌರ್ಮೆಂಟ್ದವ್ರು ಮೊದಲು ಅಗ್ರಿ ಆಗ್ತಾರೆ. ರೈತರದ್ದು ಒಂದು ಇದು ಬಂತಂದ್ರೆ ಅವ್ರದ್ದು ಸತ್ಯಾಗ್ರಹ ವಿತ್ಯಾಗ್ರಹ ಮುಂದೆ ಬಂತಂದ್ರೆ ಇಮಿಡಿಯೇಟ್ಲಿ ಮಾಡೋಣ ಅಂತ. ಸೊ ಅದು ಆತಂದ್ರೆ ನಮಗೂ ಚಲೋ ಆಗ್ತದೆ, ಅವ್ರಿಗೂ ಎಲ್ಲ ರೇಟ್ ಕೊಡಲಿಕ್ಕೆ ಅದು ನಮಗೆ ಸರಿ ಹೊಂತೈತಿ. ಸೊ ಈ ಸಲ ನಾವು 12 ಲಕ್ಷ ಕ್ರಶ್ ಮಾಡ್ಬೇಕಂತ ವಿಚಾರ ಮಾಡ್ತೇವಲ್ಲ. ಹೋದ ವರ್ಷ 10 ದಾಟಬೇಕಂತ ಮಾಡಿದ್ವಿ. ಅದು 8 ದಾಟಿ ಹೋಗಕ್ಕೆ ನಮ್ಗೆ ತ್ರಾಸ ಭಾಳ ಆಯಿತು. ಏನು ನಮ್ಮದು ಸ್ವಲ್ಪ ಗ್ಯಾಂಗ್ ಪ್ರಾಬ್ಲಮ್ ಬಂತು. ಬಟ್ ಕಬ್ಬದು ಸಡನ್ ಒಮ್ಗಿಲಿನ ಕಡಿಮೆ ಆಗಿಬಿಡ್ತು ಆ ಟೈಮಲ್ಲಿ. ಎಲ್ಲರೂ ಕಮ್ಮಿ ಆಗಿತ್ತು. ಅದ ಪರ್ ಇದಕ್ಕೆ ಕಾಣಿಸಾಕಿತ್ತು. ಬಟ್ ಅದು ನೋಡಿದ್ರೆ ಆಮೇಲೆ ಎಲ್ಲರದು 10% ಕಮ್ಮಿ ಆಯ್ತಲ್ಲ ಆದ ವರ್ಷ ಫ್ಯಾಕ್ಟ್ರಿಗಳದೆಲ್ಲ ಕಬ್ಬು ಹೇಳ್. ಸೊ ಹಿಂಗಾಗಿ ಅದು ಸಡನ್ ಇತ್ತು. ಈ ಸಲ ಐತಿ ನೋಡೋಣ. ಈ ಸಲ ದೇವ್ರದ ಇಚ್ಛೆ ನಾವು ಒಳ್ಳೇದಾಗಿ ಮಾಡ್ಬೋದು. ಸೊ ನಾವು ಏನು ಮುಂದಿನ ಏನು ವಿಚಾರ ಮಾಡೋದಲ್ಲ. 2012 ನಾವು ಇಕ್ವಿಟಿ ಹಾಕಿ ಈಗ 2013 ವರ್ಷ ಆಯ್ತು. ಈಗ 13 ವರ್ಷದಾಗ ಅಫಿಷಿಯಲಿ ಏನೂ ಡಿವಿಡೆಂಡ್ ಏನೂ ಕೊಟ್ಟಿಲ್ಲ ನಮ್ಮ ಇನ್ವೆಸ್ಟರ್ಸ್. ಯಾವುದೂ ಏನೂ ಕೊಟ್ಟಿಲ್ಲ. ಬರೀ ಒಂದು ಸ್ವಲ್ಪ ಸಕ್ರೆ ಒಂದು ಸ್ವಲ್ಪ ಕೊಡ್ತಾರೆ, ಬರ್ ಅವ್ರ ಶೇರ್ಸಿಗೆ ಒಂದು ಸ್ವಲ್ಪ ಕೊಟ್ಟಿಲ್ಲ. ಅದು ಒಂದೊಂದು ವರ್ಷ ಕೊಟ್ಟಿತ್ತು, ಒಂದೊಂದು ವರ್ಷ ಕೊಟ್ಟಿಲ್ಲ. ಇದು ಒಂದು. ಬಟ್ ಫ್ಯಾಕ್ಟ್ರಿ ಸಸ್ಟೈನ್ ಆಗಕ್ಕೆ ಅಂದ್ರೆ ಒಂದು ನಡ್ಕೊತ ಹೋಗಕ್ಕೆ NPA ಆಗಬಾರ್ದು. ಎಷ್ಟು ಪ್ರತಿ ವರ್ಷ 150-160 ಕೋಟಿ ಲೋನ್ ತಗೋದ. ಆ ಲೋನ್ ತಗೊಂಡು ಈ ಕಡೆ ಹಾಕಿ ಮತ್ತೆ ಸಕ್ರೆ ಮಾಡಿ ಮತ್ತೆ ಲೋನ್ ವಾಪಸ್ ಕೊಡೋದು, ಶಾರ್ಟ್ ಟರ್ಮ್ ಲೋನ್. ಈ ವರ್ಷ ಏನಾಯ್ತಂದ್ರೆ BDCC ಬ್ಯಾಂಕ್ 18 ಬ್ಯಾಂಕ್ ಅಪ್ಲೈ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಒಳಗೆ. ಅದ್ರ ಬರೀ 8 ಫ್ಯಾಕ್ಟ್ರಿ ಅಷ್ಟೇ ಲಿಸ್ಟ್ ಮಾಡಿದ್ರು. ಮತ್ತು 3 ಫ್ಯಾಕ್ಟ್ರಿಗೆ
ಸ್ಯಾಂಕ್ಷನ್ ಮಾಡಿದ್ವಿ 3-4 ಫ್ಯಾಕ್ಟ್ರಿ. ಯಾರ್ದು ಅಕೌಂಟ್ ಚಲೋ ಐತೆ ಅದ್ರ ನಮ್ಮ ಲಕ್ಕೀಲಿ ನಮ್ದು ಅಕೌಂಟಿಂಗ್ ಬೆಸ್ಟ್ ಅಕೌಂಟಿಂಗ್ ಇದೆ ತಗೊಂಡೆ ನಮ್ಮ ಬಾಲಚಂದ್ರ ಸಾಹೇಬರು ಮತ್ತು ಜೊಲ್ಲೆ ಅವರೆಲ್ಲ ಡೈರೆಕ್ಟರ್ಸ್ ಅವರೆಲ್ಲ ಕೂಡಿ ಹೇಳಿದ್ರು ನಿಮ್ದೈದು ನಾವು ನಿಮ್ಮ ಸ್ಯಾಂಕ್ಷನ್ ಮಾಡ್ತೀವಿ ಮತ್ತೊಂದು 2-3. ಇಲ್ಲಾಂದ್ರೆ ಯಾರಿಗೂ ನಾವು ಈ ವರ್ಷದಿಂದ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಡೋದು ನಾವು ಕೊಡೋದಿಲ್ಲ. ಅದೊಂದು ಪ್ರಾಬ್ಲಮ್ ಬಂತು. ಮತ್ತು ಲಾಸ್ಟ್ 10-12 ವರ್ಷದಿಂದ ಮೊದಲು 4-5 ವರ್ಷ ನಮ್ಮದು ಬೇರೆ ಬಿಸ್ನೆಸ್ ಇನ್ಕಮ್ದಿಂದ ನಾವು ಸ್ವಲ್ಪ ನಡೀಲಿ, ಈ ವರ್ಷ ಮುಂದಿನ ವರ್ಷ ಚಲೋ ಆಗ್ಬೋದು, ಎಕ್ಸ್ಪಾನ್ಷನ್ ಮಾಡೋಣ, ಅಂಡರ್ ಕ್ರಷಿಂಗ್ ಕಮ್ಮಿ ಐತಿ, ಮುಂದಿನ ವರ್ಷ ಕ್ರಷಿಂಗ್ ಹೆಚ್ಚಾಗ್ತೈತಿ. ಹಿಂಗಾಗಿ ನಮ್ದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಒಂದು ಏನಿರ್ತೈತಿ, ನಾವು ಹಾಕಿದ ಅಮೌಂಟ್ ಬೇರೆ ಮತ್ತು ಅದು ಅನ್ಸೆಕ್ಯೂರ್ಡ್ ಲೋನ್ ಬೇರೆ ಕಂಪ್ನಿದಿಂದ ಅದು ಇರ್ಕೋತ ಅದು ಈಗ ಆಲ್ಮೋಸ್ಟ್ ಈಕ್ವಲ್ ಆಗೈತಿ. ನಮ್ದು ಏನು ಹಾಕಿದ್ರು ಆ ಲೆವೆಲ್ ಬಂದು ಮುಟ್ಟಾಕತ್ತಿದ್ವಿ. ಸೊ ಲೋನ್ ಬರ್ಡನ ಇದು ಹಿಂಗಾಗಿ ಸಡನ್ ಲಾಸ್ಟ್ ಇಯರ್ ನಮ್ಗೆ 10 ಸೈತ್ ಕ್ರಾಸ್ ಆಗಲಿಲ್ಲ, 8 ಸ್ವಲ್ಪ ಲಾಸ್ ಆಗಿತ್ತು. ಸೊ ನಮ್ದು ವಿಚಾರ ಏನೈತಂದ್ರೆ ಈಗ ಎಕ್ಸ್ಪಾನ್ಷನು ಮಾಡಬೇಕು. ಈಗ ನಮ್ದು ಈಗ 8,500 ಐತಿ, 12,000ಕ್ಕೆ ಹೋಗ್ಬೇಕು. 200 KLPD ಪ್ಲಾಂಟ್ ಐತಿ, ಬಟ್ ಒಳಗೆ ಹಿಂಗೆ ಮಾಡ್ಯುಲರ್ ಮಾಡಿದಲ್ಲ ಅದು 400 KLPD ಐತಿ ಒಳಗೆ ಮಷಿನರಿ ಎಲ್ಲ. ಸೊ ಅದನ್ನು ಎಕ್ಸ್ಪಾನ್ಷನ್ ಮಾಡಿ ಅದಕ್ಕೆ ಇದು ಮಾಡಬೇಕು. ಸೊ ಇದಕ್ಕೆ ನಮ್ಮ ಕಡೆ ಬಂಡವಾಳ ಇಲ್ಲ, ಕ್ಯಾಪಿಟಲ್ ಅದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕೆ. ಸೊ ನಾವು ಜಾಯಿಂಟ್ ವೆಂಚರ್ ಸಲುವಾಗಿ ಅದು ಎಥನಾಲ್ ಪ್ಲಾಂಟಿಗೆ ಯಾರು ಶೇರ್ಸ್ ನಮಗೆ ತೊಗೊಂಡು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೋ ಅದ್ರ ನಾವು ಈಗ ವಿಚಾರ ನಡೆಸಿದ್ವು. ಈ ವರ್ಷ ಜಗತ್ಕತ್ತ ನಾವು 12 ಲಕ್ಷ ದಾಟಿದ್ದು, ಯಾವ ಹೊರಗಿನ ಇನ್ವೆಸ್ಟರ್ಸ್ ಎಲ್ಲ ಏನೂ ಇಲ್ಲ. ನಾವು ಅದನ್ನ ಇದು ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ನಮ್ಮ ಶೇರ್ಸ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಮುಂದಿನ ವರ್ಷದ ಎಕನಾಮಿಕ್ಸ್ ನೋಡೋಕೆ. ಈ ಇರೋ ನಮ್ಮ ಎಥನಾಲ್ ಪ್ಲಾಂಟಿಗೆ ಯಾರು ಇನ್ವೆಸ್ಟರ್ಸ್ ಬರ್ತಾರೆ, ಭಾಳ ಮಂದಿ ತಯಾರಿದ್ದಾರೆ ಎಥನಾಲ್ ಪ್ಲಾಂಟಿಗೆ. ನಾರ್ತ್ದಿಂದ ಆ ಕಡೆಯಿಂದ ಕೆಲವರು ಇವನ್ ಫಾರಿನ್ ಇನ್ವೆಸ್ಟರ್ಸು ಥ್ರೂ ಇಂಡಿಯನ್ ಏಜೆನ್ಸಿಗಳಿಂದ ನಾವು ಇನ್ವೆಸ್ಟ್ ಮಾಡ್ತೀವಿ ಎಥನಾಲ್ ಪ್ಲಾಂಟ್. ಅವರಿಗೆ ಶುಗರ್ ಬಾಕಿ ಸೈಡ್ ಎಲೆಕ್ಟ್ರಿಕಲ್ ಇದ್ರಾಗಿಲ್ಲ ಇಂಟ್ರೆಸ್ಟ್. ಸೊ ಆ ಇನ್ವೆಸ್ಟರ್ ಸಲುವಾಗಿ ನಾವು ಕೆಲವೊಂದು ವಿಚಾರ ಮಾಡಬೇಕಾಗ್ತದೆ. ಜರ್ಕತ್ತ 12 ಲಕ್ಷ ದಾಟಿತು ನಮ್ದು ಎಕನಾಮಿಕ್ಸ್ ಅಟ್ಲೀಸ್ಟ್ ಒಂದು 25% ನಂಗೆ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಯ್ತು, ಮುಗಿದೋದು. ಯಾರು ನಮ್ಗೆ ಏನೂ ಬೇಡ, ನಾವು ವಿ ಕ್ಯಾನ್ ಗೋ ಅಹೆಡ್ ವೆರಿ ವೆಲ್. ಈಗ ಬೆಲೆ ಏರಿಕೆ ವಿಚಾರ ಈಗ ನಮ್ದೊಂದು ಅಸೋಸಿಯೇಷನ್ ಇಸ್ಮಾ ಅಂತ ಪ್ರತಿ 3 ತಿಂಗಳಿಗೆ ಮೀಟಿಂಗ್ ಮಾಡಿ ಪ್ರತಿ ಸಲ ನಾವು ಅದ್ರದ್ದೆಲ್ಲ ಎಕನಾಮಿಕ್ಸ್ ಕೊಡ್ತೀವಿ. ಥ್ರೂ ಸಮ್ ಆಫ್ ದಿ ಕೆಲವೊಂದು ಗುಡ್ ಮಿನಿಸ್ಟರ್ಸು ಅದ ಕ್ಯಾಬಿನೆಟ್ನಾಗ, ಹೆಸರು ತಗೋದಿಲ್ಲ, ನಮ್ಮ ಫೇವರಬಲ್ ಅದಾರು. ಬಟ್ ಎಷ್ಟು ಮಾಡಿದ್ರು ಮತ್ತೊಂದು ದೇರ್ ಇಸ್ ಅಪೋಸಿಟ್ ಲಾಬಿನೂ ಅದ. ಅವರು ಎಥನಾಲ್ ರೇಟ್ ಏರ್ಸ್ಬೇಡ್ರಿ, ಬ್ಲೆಂಡ್ ಮಾಡೋದು. ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಸ್ವಲ್ಪ ಸೇಲ್ಸ್ ಹೆಚ್ಚಾಗಲಿ, ನೀವು ಇದನ್ನ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಇಷ್ಟೊತ್ತಿಗೆ ನಮ್ದು ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಆಲ್ ಓವರ್ ಇಂಡಿಯಾ ಎಲ್ಲ ಆಗ್ತಿತ್ತು. ಸೊ ಅವರೆಲ್ಲ ಸ್ವಲ್ಪ ಅಪೋಸಿಷನ್ ಮಾಡಿ ಇವು ಫ್ಯಾಕ್ಟ್ರಿದೊಳಗೆ ಇಂಪ್ಯಾಕ್ಟ್ ಆಗುತ್ತದೆ ಇದರಿಂದ. ಇಲ್ಲಾಂದ್ರೆ ನಮ್ದಲ್ಲಿ ಇದು ಇರಲಿಲ್ಲ. ಖರೇನ ಹೇಳ್ತಾನೆ, ಈಗ ರೈತರಿಗೆ ಈಗ ಎಥನಾಲ್ ತಯಾರಾಗಿತ್ತು ಎಲ್ಲ ಫ್ಯಾಕ್ಟ್ರಿ ಒಳಗೆ ಇಷ್ಟು ಜೋರ್ಲೆ, ನಮಗೆ ರೇಟ್ ಹೆಚ್ಚಬೇಕಾಗಿತ್ತು. ಅವ್ರಿಗೊಂದು ಮನಸ್ಸು ಇತ್ತು ಅವರಿಗೆ, ಬಟ್ ಅದು ಆಗವಲ್ದು. ಅವ್ರಿಗೆ ಯಾವ ರೇಟ್ ಸಿಗ್ಬೇಕಲ್ಲ ಸಿಗೋದು. ಇದೇ ಕಾರಣ. ಈಗ ಇವರು ಹೇಳಿದ್ರಲ್ಲ ಪರ್ ಡೇ ಅಟ್ಲೀಸ್ಟ್ ಮಿನಿಮಮ್ ಒಂದು 70 ರೂಪಾಯಿ ಪರ್ ಇದು ಕೊಟ್ಟಿದ್ರೆ ಎಥನಾಲ್ ಭಾಳ ಚಲೋ ಸಸ್ಟೈನ್ ಆಗ್ತದೆ. ನಮ್ಗೆ ಇವ್ರು ಫ್ಯಾಕ್ಟ್ರಿ ನಡ್ಸಕ್ಕೆ, ರೇಟ್ ಕೊಡಕ್ಕೆ ರೈತರಿಗೆ ಅದೆಲ್ಲ ಇದಾಗ್ತದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳು ಮೂಲ ಉದ್ಯಮವಾಗಿವೆ ಸರ್. ಅಂದರೆ ಸಾಕಷ್ಟು ಯುವಕರಿಗೆ ಉದ್ಯೋಗ ಅವಕಾಶ ಕೊಟ್ಟಿದೆ. ಬೆಂಗಳೂರಿನಂತಹ ಸಿಟಿಗಳಲ್ಲಿ IT-BT ಕಂಪ್ನಿಗಳು ಉದ್ಯೋಗ ಕಾರ್ಖಾನೆಯಿಂದ ಹೋಗ್ತಾ ಇದೆ. ಆದರೆ ಸರ್ಕಾರ ನಿಮ್ಮ ಮೇಲೆ ಯಾಕೆ ಇಷ್ಟು ನಿರ್ಲಕ್ಷ್ಯ ತಗೋತಾ ಇದೆ? ಏನು ಸರ್ಕಾರ ಹೆಂಗೆ ಹೇಳ್ಬೇಕು, ಅದು ಒಂದು ಸ್ವಲ್ಪ ಇದೈತಿ. ಇದ್ರೊಳಗೆ ರಾಜಕೀಯದೊಳಗೆ ಎಷ್ಟು ಇದ್ರೊಳಗೆ ಇದಾಗ್ತೈತಿ ಅದ್ರ ನಾವು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಆದರೆ ನಾವು ನಮ್ಮದು ರಿಪ್ರೆಸೆಂಟೇಷನ್ ಏನೈತಿ ಗೌರ್ಮೆಂಟಿಗೆ ಕೊಡ್ತೀವಿ. ನಮ್ಮ ಜೊತೆ ಈ ಶುಗರ್ ಫ್ಯಾಕ್ಟ್ರಿ ಒಳಗೆ ನಾವು ಅಷ್ಟೇ ಇಲ್ಲ, ನಾವು ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಹೋದೇವಿ, ನಮ್ಮ ಜೊತೆ ಪಾಲಿಟಿಷಿಯನ್ಸು ಅದಾರ, ಅವರು ಅದಾರ. ಅವ್ರು ಇದ್ರಂತೂ ಮತ್ತಷ್ಟು ಆಗಬೇಕಾಗಿತ್ತು. ಅದಕ್ಕೆ ನನಗೂ ಆಶ್ಚರ್ಯ ಆಗೈತಿ, ಈ ಶುಗರ್ ಇಂಡಸ್ಟ್ರಿ ಒಳಗೆ 50% ಪಾಲಿಟಿಷಿಯನ್ಸ್ ಇದ್ದಾರೆ. ಅವ್ರು ಯಾಕೆ ಮಾಡ್ತಾ ಇಲ್ಲ ಅದನ್ನು ನಾ ಕೇಳ್ತೀನಿ. ಇದೇ ಪ್ರಶ್ನೆಗಳು ನೀವು ಮೀಡಿಯಾ ಮಾಧ್ಯಮದವರು ಅವ್ರಿಗೆ ಹೋಗಿ ಕೇಳಬೇಕು. ನೀವು 50% ಶುಗರ್ ಲಾಬಿ ಹಿಡ್ಕೊಂಡಿದ್ದೀರಿ, ಏನು ಮಾಡ್ತಾ ಇದ್ರಿ? ಪ್ರೈವೇಟ್ ಬಿಸ್ನೆಸ್ ಇಂಡಸ್ಟ್ರೀಸ್ ನಮ್ಗಿಂತ ಅವ್ರದ್ದು, ಮತ್ತು ಅವರು ಎಲ್ಲ ಎಕ್ಸ್ಪಾಂಡ್ ಆಗ್ಯಾವ ಭಾಳ ದೊಡ್ಡ 20,000 30,000. ಇವರು ಸಣ್ಣವರೆಲ್ಲ ನಾವೆಲ್ಲ ಅಷ್ಟು ಅಲ್ಲೇ ಉಳಿದೆವು. ಸೊ ಅವ್ರು ಸ್ವಲ್ಪ ಮುಂದಾಗಿ ಮಾಡಿದ್ರೆ ಎಲ್ಲ ಆಗ್ತದೆ, ನಮ್ದು ಅಷ್ಟು ಆಗೋದಿಲ್ಲ. ಸರ್, ಈಗ ಈ ವರ್ಷ ಬೆಲೆ ಯಾವ ರೀತಿಯಾಗಿ ಕೊಡ್ತೀವಿ? ಹೌದು, ಕ್ರಷಿಂಗ್ ನಾನು ಹೇಳ್ದೀಗ 12 ಲಕ್ಷ ಹ್ಯಾಂಗರ್ ಮಾಡಿ ಮುಟ್ಟಬೇಕಂತ ಬೆಲೆ FRP ಕ್ಯಾಲ್ಕುಲೇಷನ್ ಮಾಡಿ. ಈಗ ಸುತ್ತಲೂ ಇರೋ ಎಲ್ಲ ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಇದು ಡರ್ಟಿ ಕಾಂಪಿಟೇಷನ್ ಆಗಬಾರ್ದು. ಒಳ್ಳೆ ಇದ್ರೊಳಗೆ ಎಲ್ಲ ಫ್ಯಾಕ್ಟ್ರಿಗಳು ಸುಗಮವಾಗಿ ನಡಿಬೇಕು. ಇವ್ರದ್ದು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಇವ್ರದ್ದೆಲ್ಲ ಅವ್ರ ಜೊತೆ ಎಲ್ಲ ಒಂದು ಅವ್ರದ್ದು ಸ್ವಲ್ಪ ಒಂದು ಪ್ರಾಬ್ಲಮ್ ಅಂದರೆ ಒಬ್ಬೊಬ್ರದ್ದು ರಿಕವರಿ ಭಾಳ ಕಮ್ಮಿ ಐತಿ.
ಒಬ್ಬೊಬ್ರದ್ದು ರಿಕವರಿ ಹೆಚ್ಚು ಬಾಜುಕಾವು ಸೈಡ್ ಬೈ ಸೈಡ್. ಸೊ ಅವಾಗ ಆ ರೇಟ್ FRP ಪ್ರಕಾರ ರೇಟ್ ಪ್ರಕಾರ ನೋಡಿದ್ರಿ ಡಿಫ್ರೆನ್ಸ್ ಬರಾಕತ್ತದ ಭಾಳ. ಇದು ಈ ಡಿಫ್ರೆನ್ಸ್ ಆಗ್ತದ್ರೆ ಇದರಿಂದ ಇಂಪ್ಯಾಕ್ಟ್ ಯಾರಿಗೆ ಆಗ್ತದೆ? ರೈತರಿಗೂ ಇಂಪ್ಯಾಕ್ಟ್ ಆಗ್ತೈತಿ ಮತ್ತು ಫ್ಯಾಕ್ಟ್ರಿಗೂ ಇಂಪ್ಯಾಕ್ಟ್ ಆಗ್ತೈತಿ. ಸೊ ಅದಕ್ಕೆ ನಮ್ದೊಂದು ಮೀಟಿಂಗ್ ಮಾಡತ್ತೀವಿ. ಈಗ ನಿನ್ನೆ DC ಮೀಟಿಂಗ್ ಆಗೈತಿ, ರೈತರು ಬಂದಿದ್ರು, DC ಅವ್ರ ಜೋಡಿ ಮಾತಾಡಿದ್ರು. DC ಇದ್ದವ್ರು ಮುಂದಲ್ಲಿ ಇದಕ್ಕೆ ಕಮಿಷನರ್ ಶುಗರ್ ಕಮಿಷನರ್ ಜೋಡಿ ಮಾತಾಡಿ ಅದು ಹೆಂಗೆ ಸಾಲ್ವ್ ಮಾಡಬೇಕು. ಝೋನ್ ಅಂತ ಇರ್ತೈತಿ. ಈ ಝೋನ್ ಮುಧೋಳ ಝೋನ್, ಬಾಗಲಕೋಟೆ ಝೋನ್, ಬಾದಾಮಿ ಝೋನ್, ಹಲಿಯಾಳ ಝೋನ್, ಇದು ನಮ್ದು ಈ ಏರಿಯಾ ಬಾರ್ಡರ್ ಝೋನ್. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚೈತಿ, ಇಲ್ಲಿಂದ ಕಬ್ಬು ಇದಕ್ಕೆ ಹೋಗ್ಬೋದು, ಮಾರಾಟಕ್ಕೆ ಹೋಗ್ಬೋದು, ಅಲ್ಲಿ ಅವ್ರ. ಸೊ ಝೋನ್ ಪ್ರಕಾರ ಹೆಂಗ್ ಮಾಡ್ಬೇಕು ಅದೊಂದು ವಿಚಾರ ನಡೆದಿದೆ. ಈಗ ಮಹಾರಾಷ್ಟ್ರ ಸಮೀಪ ಇರೋದ್ರಿಂದ ನಿಮ್ಮ ಫೆಸಿಲಿಟೀಸ್ ರೈತರಿಗೆ ಮೊದಲೇ ಬೇಕಾಗಿತ್ತಂದ್ರೆ ಏನು ಹೆಚ್ಚಿನ ಫೆಸಿಲಿಟಿ ಇನ್ ಟೈಮ್ ಬಿಲ್ ಅವ್ರಿಗೆ ಇದು ಪ್ರಥಮವಾಗಿ ಅದು ಕೊಡ್ರಿ. ಬಾಕಿದು ನೀವೇನು ಮಾಡೋದು ಅದನ್ನ ಆಮೇಲೆ ನೋಡ್ತಾರೆ. ಯಾರಿಗೂ ಸದ್ಯಕ್ಕೆ ಇದ್ರೂ ಹಂಗೆ ಇದಿಲ್ಲ. ಫಸ್ಟ್ ಅಂದ್ರೆ ಬಿಲ್, ಇನ್ ಟೈಮ್ ಬಿಲ್, ಕ್ವಿಕ್ ಬಿಲ್ ಕೊಡ್ರಿ. ಅದ್ರದ್ದೇ ಒಂದು ಸ್ವಲ್ಪ ನಾವೀಗ ವಿಚಾರ ಮಾಡ್ತೀವಿ. ಅಡಿಷನಲ್ ಏನಾರ ಇತ್ತಂದ್ರೆ ಅದನ್ನ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೇವೆ. ಬೇರೆ ಯಾಕಂದ್ರೆ ಸರ್ಕಾರ ನಮ್ಮ ದೀಪ್ ಕನ್ಸ್ಟ್ರಕ್ಷನ್ಕ ನಾವು ನಮ್ದು ಒಂದು ಸಬ್ಸಿಡಿ ಐತಿ, ಸಿವಿಲ್ ಕನ್ಸ್ಟ್ರಕ್ಷನ್ ಇವೆಲ್ಲ ಆಯ್ತು. ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು 50-60 lakhs ಖರ್ಚದ್ದು ಸಣ್ಣ ಇವು ಗಾಡಿಗಳು ಬರ್ತಾವೆ, ಬೈಲ್ ಗಾಡಿದು ಹೋಗಕ್ಕೆ. ಅದನ್ನ ನಾವು ಮಾಡಕತ್ತಿದ್ದೀವಿ. ಈಗ ನರ್ಸೋಬಾ ಹೊಡಿದು ಬಿಲ್ ಮಾಡ್ತೀವಿ, ಬಿಲ್ದೇನೈತಿ ಕೊಡ್ತೀವಿ. ಮತ್ತು ಅಡಿಷನಲ್ ಹಾಕೋದು ಏನಾಗ್ತೈತೆ ಅವಾಗೆಲ್ಲ ಫ್ಯಾಕ್ಟ್ರಿಗಳ್ದು ಎಲ್ಲರದ್ದು ವಿಚಾರ ಮಾಡಿ ಮತ್ತು ಆಗಿನ ಟೈಮ್ದಾಗ ಶುಗರ್ ರೇಟ್ ಎಷ್ಟು ಡೌನ್ ಆಯ್ತು ಏರ್ತು, ಎಥನಾಲ್ ಸಡನ್ ಪಾಲಿಸಿ ಏನೇನಾಗ್ತಾವ ಅವನ್ನೂ ಭಾಳ ವಿಚಾರ ಮಾಡ್ಬೇಕು. ಆದ್ರ ತಕ್ಕ ಅಡಿಷನಲ್ ಬಿಲ್ ಏನ್ರ ಇತ್ತಂದ್ರೆ ಅದು ಆ ಟೈಮ್ದಾಗ ಸರ್ಕಾರ ಗೋಲ್ಡನ್ ಫ್ಯಾಕ್ಟ್ರಿ ಅಂದ್ರೆ ಪೊಟೆನ್ಶಿಯಲ್ ಶಿರಗುಪ್ಪಿ ಶುಗರ್. ಯಾಕೆ ಹೇಳಿ ಇದ್ರದ್ದು ಲೊಕೇಶನ್, ಇದ್ರದ್ದು ಏರಿಯಾ ಮತ್ತು ಈ ಬಾರ್ಡರ್ ಝೋನ್, ಮತ್ತು ಈಗ ಸದ್ಯಕ್ಕೆ ಒಳಗಿಂದ ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿದ್ರಿ ಫರಾಂಡೆ ಹಿಂಗೆ ಡೆವಲಪ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ವರ್ಕರ್ಸ್ ಇಷ್ಟು ಚಲೋ ಈಗ ಸದ್ಯಕ್ಕೆ ನಿಮ್ಗೆಲ್ಲರಿಗೂ ಗೊತ್ತೈತಿ ಎಷ್ಟೋ ಪ್ರಾಬ್ಲಮ್ಸ್ ಇದ್ದು, ವರ್ಕರ್ಸ್ ಜೋಡಿ ಪ್ರಾಬ್ಲಮ್ಸ್ ಇದ್ದು. ಮತ್ತು ಪೈಲಕ್ಕೆ 4 ವರ್ಷ ಮಷಿನ್ ಪ್ರಾಬ್ಲಮ್ಸ್ ಭಾಳ ಆಗಿತ್ತು. ಅವನ್ನೆಲ್ಲ ಬಂದು ಇವ್ರು ಕರೆಕ್ಷನ್ ಮಾಡಿದ್ರು, ವರ್ಕರ್ಸ್ ಕರೆಕ್ಷನ್ ಮಾಡಿದ್ರು. ಈ ಪರಿಸ್ಥಿತಿ ಬಂದ ಕೂಡ ಒಮ್ಗಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಬರಾಕತ್ತಾವ. ಸೊ ಅದಕ್ಕೆ ಬರೀ ಒಂದು ವಾಲ್ಯೂಮ್ ಅಷ್ಟು ಆತಂದ್ರೆ ನನಗೆ ಕ್ರಶಿಂಗ್ದಷ್ಟು ವಾಲ್ಯೂಮ್ ಬೇಕಾಗಿತ್ತು. 12 ಲಕ್ಷ ಹೆಂಗಾರೆ ಮುಟ್ತು. इथेनॉल याच्यामध्ये तुम्ही